ಇದ್ಯಾಕೆ ಸನ ಹಿಂಗ್ ಮನಿಕೊಂಡಿದ್ಯಾ? ಅಯ್ಯೋ ಯಾಕೋ ತಲೆ ನೋವ್ತಾ ಇದೆ ಅದಕ್ಕೆ ಸುಮ್ಮನೆ ಮಲ್ಗಿದ್ದೀನಿ. ಸರಿ ಮಲ್ಕೋ. ಇನ್ನೇನಪ್ಪ ಮಾಡೋದು? ಅಡುಗೆ ತಿಂಡಿ ಮಾಡೋದು ಬೇಡ? ಒಂಚೂರು ಸೌಂಡ್ ಆದಂಗೆ ಇರುತ್ತಾ? ನಿನ್ನ ಹೇಳ್ತಿ ಒಂದಿನ ಕೈ ನೋವು ಅಂತಾಳೆ, ಒಂದಿನ ಕಾಲು ನೋವು ಅಂತಾಳೆ, ಒಂದಿನ ಸೊಂಟ ನೋವು ಅಂತಾಳೆ. ವಯಸ್ಸಾದವ್ರು ಎದ್ದು ನಾವು ಮಾಡ್ಬೇಕಲ್ಲ. ನಮಗೇನೋ ನೋವು ಬರಲ್ವಾ ವಯಸ್ಸಾದವ್ರಿಗೆ? ವಯಸ್ಸಿರೋರ್ಗೇನೆ ಎಲ್ಲ ನೋವು. ಅಯ್ಯೋ ತಗೋ, ನಮ್ಮನವ್ ನಾವ್ ಯಾರಿಗೆ ಹೇಳೋಣ? ಒಂದು ಲೈಟ್ರ್ ತಗೊಂಬಂದು ಇಟ್ಕೊಂಡು ಎಷ್ಟಲ್ಲಿ ಹೇಳಿ ಸಾಕಾಗೋಯ್ತು. ಜಾಸ್ತಿ ಬೇಟಿ ಕಟ್ಟಿ ಇಟ್ಕೊಂಡಾಳೆ. ಒಂದು ಹಚ್ಬೇಕು, ಉರ್ಬೇಕು, ಮತ್ತೆ ಹಚ್ಬೇಕು, ಇಡಬೇಕು. ಹಲೋ ಹಲೋ, ಹೇಳೆ, ಏನೇ ಮಾಡ್ತಿದ್ಯಾ? ಏನಿಲ್ಲ ಕಣೆ, ಸುಮ್ಮನೆ ಕೂತಿದ್ದೀನಿ. ಅಯ್ಯೋ ಕುಂತಿದೀಯಾ? ಅಡುಗೆ ತಿಂಡಿ ಅಲ್ಲವಾ? ಆತ್ ಕಣೆ, ನನ್ನ ಸೊಸೆ ಮಾಡಿಟ್ಟು ಹೇಳಿ. ಬಿಡವ, ನನಗೆ ಸೊಂಟ ಕಾಲು ಕೈ ಎಲ್ಲ ನೋವು ಬಂದ್ಬಿಟ್ಟೈತೆ ಕಣೆ. ಸೊಂಟ ಅಂತೂ ಬಿದ್ದೋಗಂಗಾಗೈತೆ ಕಣೆ. ಯಾಕೆ? ಅಯ್ಯೋ ಯಾಕೆ ಅಂತ ಕೇಳ್ತೀಯಲ್ಲೇ? ಅಡುಗೆ ಮನೆ ನಿಂತ್ಕೊಂಡು ಗಂಟು ಕಟ್ಲೆ ಮಾಡ್ಬೇಕಲ್ಲೇ. ಅದಕ್ಕೆ ನಿನ್ನ ಸೊಸೆ ಇಲ್ಲ? ಅಯ್ಯೋ ಸೊಸೆ ಅವಳು ಒಂದಿನ ಕೈ ನೋವು ಅಂತಾಳೆ, ಒಂದಿನ ಕಾಲು ನೋವು ಅಂತಾಳೆ, ಒಂದು ಮಂಡಿ ನೋವು ಅಂತಾಳೆ, ಒಂದು ಬೆನ್ನು ನೋವು ಅಂತಾಳೆ. ಅವಳಿಗೆ ನೋವು, ನಮಗೆ ನೋವು. ಅವ್ರಿಗೆ ವಯಸ್ಸಾಯ್ತು, ನಮಗೆ ವಯಸ್ಸಾಗೈತೆ. ಹೋಗು ದೇವ್ರಿಗೆ ಗೊತ್ತು ಕಣೆ. ವಯಸ್ಸಿರೋರೇ ಹಿಂಗೆ ಆಡ್ಬಿಟ್ರೆ ವಯಸ್ಸಾದ ಕತೆ ಏನು? ಯಾರ ಹತ್ರ ಹೇಳ್ಕೊಳ್ಳೋಣ ನಮ್ಮ ಕಷ್ಟನ? ನಾವಿದ್ದೀವಿ ಹೇಳ್ಕೊಂಡು ಮಂಕಂತಾರೆ, ಅದು ನೋವು ಇದು ನೋವು ಇದು ನೋವು ಅಂತವ. ನಾವ್ಯಾರಿಗೆ ಹೇಳೋಣ ನಮ್ಮ ಕಷ್ಟನ? ಬಿಡು, ಅವ್ರು ಹೇಳಿದ್ರೆ ಇಷ್ಟುದ್ದ ಆಗೋತೆ ಅವ್ ಕತೆನಾ? ಬಿಡು ಹೋಗಿ. ಸರಿ ಕಣೆ, ಆಯಿತು. ಸರಿ ಕಣೆ, ಆಯ್ತು. ಸರಿ. ಅಲೋ, ಇದೆಯೇನಮ್ಮ ಒಳಗೆ? ಇದ್ದೀನಿ, ಬಾರಂಟಿ ಒಳಗಡಿಕೆ. ತಗೊಳವ, ಬಟ್ಲು ಕೊಡೋಣ ಅಂತ ಬಂದೆ. ಅವತ್ತು ನೀನೇನೋ ಸಾಕು ಕೊಟ್ಟಿದ್ದಲ್ಲ, ನಾನು ಕಮ್ಮಿ ಸಾರು ಮಾಡಿದ್ದೆ, ಅದಕ್ಕೆ ಒಂದು ಸಾಕು ಕೊಟ್ಟೋಗೋಣ ಅಂತ ಬಂದೆ. ನೀವು ಮಾಡಿದ್ರ ಆಂಟಿ? ನಾನೇ ಮಾಡೋದು ಕಣವ, ಯಾರು ಮಾಡ್ತಾರವ? ಅಕ್ಕ ಎಲ್ಲ ಹೋಗೋರ? ಅಯ್ಯೋ ಅಕ್ಕನ ಕತೆ ಕೇಳು. ಅಕ್ಕಂಗೆ ಒಂದಿನ ಆ ನೋವು, ಒಂದಿನ ಈ ನೋವು, ಒಂದಿನ ಈ ನೋವು ಇದ್ದೇ ಇರುತ್ತೆ. ಎಲ್ಲ ನೋವು ಅವ್ರಿಗೆ ಇದ್ದಿದ್ದೆ. ಏನ್ ಮಾಡೋದವ? ಎಲ್ಲ ಮಾಡ್ಕೊಂಡು ಹೋಗ್ತೀಯ. ನೋಡಿದ್ರೆ ಖುಷಿ ಆಗುತ್ತೆ. ನಿನ್ನಂತ ಸೊಸೆ ಸಿಗ್ಲಿಲ್ವಲ್ಲ ಅಂತ ಬೇಜಾರು ನನಗೆ. ಬಾರಂಟಿ ಒಳಗಡೆ? ಅಯ್ಯೋ ಇಲ್ಲ ಕಣವ, ಇನ್ನೂ ಕೆಲಸ ಬಿದ್ದೈತೆ. ಅವಳಿನ್ನೂ ಮನೆ ಕೆಂಡಳೆ. ಅಕ್ಕಿ ಬೇರೆ ಎದ್ದಳು, ತಿಂಡಿ ತಿನ್ನು, ಎದ್ದಳು, ಊಟ ಮಾಡುತ್ತೆ, ಎಬ್ಬಿಸ್ಬೇಕು. ಬರ್ತೀನಿ ಕಣವ. ಫಸ್ಟ್ ಮನೆಗೆ ನಡೀರಿ ಅತ್ತೆ. ಏನೋ ಒಂದಿನ ಹುಷಾರಿಲ್ಲ ಅಂತ ಮಲಗಿರೋದಕ್ಕೆ ವರ್ಷ ಪೂರ್ತಿ ನೀವೇ ಅಡುಗೆ ಮಾಡೋರ ಥರ ನಿಮ್ಮ ಫ್ರೆಂಡಿಗೆ ಫೋನ್ ಮಾಡಿ ಹೇಳಿ, ನಿಮ್ಮ ಮಗುಂಗೆ ಹೇಳಿ, ಪಕ್ಕದ ಮನೆಯವ್ರಿಗೂ ಹೇಳಕ್ಕೆ ಬಂದ್ಬಿಟ್ಟಿದ್ದೀರಾ. ಫಸ್ಟ್ ಮನೆಗೆ ನಡೀರಿ. ಯಾವತ್ತೂ ಹುಷಾರಿಲ್ಲ ಅಂತ ಮಲಗೋದೇ ಇಲ್ಲ. ನಡೀರಿ ಫಸ್ಟ್ ಮನೆಗೆ.